ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತು ನನ್ನ ವಿಡಿಯೋನ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ನನಗೆ ವಿಡಿಯೋಸ್ ಮಾಡೋದಕ್ಕೆ ಆಗಲೇ ಇಲ್ಲ, ಯಾಕಂದರೆ ಇವತ್ತು ನಾನು ಸ್ವಲ್ಪ ತಿಂಡಿ ಇವತ್ತು ಪಡ್ಡು ಮಾಡ್ಕೋತಾ ಇದ್ದೆ. ಸೊ ಅದಕ್ಕೋಸ್ಕರ ನನಗಂತೂ ವಿಡಿಯೋನೇ ಮಾಡೋದಕ್ಕೆ ಆಗಲಿಲ್ಲ. ನಮ್ಮನೇಲಿ ನಮ್ಮ ತಮ್ಮ ಮತ್ತು ನಮ್ಮ ಹಸ್ಬೆಂಡು ಇಬ್ರು 8 ಗಂಟೆಗೇ ಮನೆ ಬಿಟ್ಬಿಡ್ತಾರೆ ಕೆಲ್ಸಕ್ಕೆ ಹೋಗೋದಕ್ಕೋಸ್ಕರ. ಸೊ ಅದಕ್ಕೆ ನನಗೆ ವೀಡಿಯೋಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ಹೊತ್ತು ಸ್ವಲ್ಪ ಅದೇ ಕೆಲಸಗಳಿದ್ಬಿಡುತ್ತೆ ಅಲ್ವಾ, ಅದಕ್ಕೋಸ್ಕರ ನಾನು ವೀಡಿಯೋಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಬೆಳಿಗ್ಗೆ ನಾನು ನನ್ನ ಡೇನ 6 ಗಂಟೆಗೇ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅವಾಗ ನಾನು ಒಂದು ವಾರ್ಮ್ ವಾಟರ್ ತಗೊಂಡು ಮನೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಇವ್ರನ್ನೂ ಕಳಿಸ್ಬಿಟ್ಟು ಕೆಲಸಕ್ಕೆ ನಾನು ಕೂಡ ನನ್ನ ಮನೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗಿತ್ತು. ಸೊ ಅದಾದಮೇಲೆ ನಾನು ವರ್ಕೌಟ್ ಕೂಡ ಮಾಡಿಕೊಂಡು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ನಾರ್ಮಲ್ ಆಗಿ ನನ್ನ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಂಡೋ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದು 11 ಗಂಟೆಗೆ. ಸೊ 11 ಗಂಟೆಗೆ ನಾನು ಸೌತೆಕಾಯಿಂದ ಮಾಡುವಂಥ ಡಿಟಾಕ್ಸ್ ಡ್ರಿಂಕನ್ನು ತಗೊಂಡು ತಿರ್ಗಾ 1 ಗಂಟೆ ತನಕ ವೆಯ್ಟ್ ಮಾಡಿ ಆವಾಗ ಒಂದು ಬೌಲ್ ಆಗೋಷ್ಟು ಫ್ರೂಟ್ಸ್ನ ತೊಗೊಂಡಿದ್ದಾಯಿತು. ಸೊ ಇವಾಗ ನನ್ನ ಲಂಚ್ ಟೈಮ್ ಆಗಿದೆ. ಇವತ್ತು ನಾನು ನನ್ನ ಲಂಚ್ಗೆ ಏನನ್ನ ಮಾಡ್ಕೋತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ. ನನ್ನ ವಿಡಿಯೋಗಳು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಪ್ಲಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದೀನಿ. ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ ಏನಂತ ಹೇಳಿಬಿಟ್ರೆ, ನಾರ್ಮಲ್ ಆಗಿ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೋತಾ ಇರ್ತೀವಿ, ಆದರೆ ಮಾಡೋದಕ್ಕೆ ಆಗಿರೋದಿಲ್ಲ. ಬಿಕಾಸ್ ನಮಗೆ ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅಟ್ಲೀಸ್ಟು ನನ್ನನ್ನು ನೋಡಿ ಆದರೂ ನೀವೇನಾದರೂ ಇನ್ಸ್ಪೈರ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಕನ್ಸರ್ನಿಂದ ನಾನು ಈ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಆಗುವಂತಹ ರೆಸಿಪೀಸ್ನ ನಾನು ಡೈಲಿ ಶೇರ್ ಮಾಡ್ತಾ ಇರ್ತೀನಿ. ಈ ನನ್ನ ವಿಡಿಯೋಗಳನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಬನ್ನಿ, ಇವಾಗ ನಾನು ಇವತ್ತಿನ ಲಂಚ್ಗೆ ಏನನ್ನ ತಗೊಳ್ತೀನಿ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಇವತ್ತಿನ ಲಂಚ್ಗೆ ನಾನು ರಾಜ್ಮಾ ಅಥವಾ ಏನು ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೋ ಅದನ್ನು ಪ್ರೋಟೀನ್ಗೋಸ್ಕರ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ, ನೆನೇನು ಹಾಕಿರಲಿಲ್ಲ, ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇಲ್ಲೇನು ನಾನು ತೋರಿಸ್ತಾ ಇದ್ದೀನೋ ಈ ರೀತಿ ಬೆಂದಿದ್ರೆ ಸಾಕು, ನಾವು ಆರಾಮಾಗಿ ಅದನ್ನು ತಿನ್ಕೋಬೋದು. ಏನು ಗಟ್ಟಿ ಅಂತ ಏನು ಅನ್ಸೋದಿಲ್ಲ, ಚೆನ್ನಾಗಿರುತ್ತೆ ಅಂತಾರ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಮನೇಲಿ. ಸೊ ಇದನ್ನು ನೀವು ನೈಟ್ ಏನಾದರೂ ನೆನೆಸ್ಕೊಂಡು ಆಮೇಲೆ ನೀವು ಬೇಯಿಸ್ಕೊತೀರಾ ಅಂತಂದರೆ ಆ ರೀತಿನಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಡೈರೆಕ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ನೀವು ಒಂದು 5 ವಿಷಲ್ ಹೊಡೆಸ್ಕೊಂಡ್ರೂ ಸಾಕು, ಬೆಂದಿರುತ್ತೆ. ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬ ಇದೆ, ಯಾಕಂದರೆ ಇದು ಹೈ ಪ್ರೋಟೀನ್ ಆಗಿರುವಂಥ ಒಂದು ಕಾಳು ಅಂತಲೇ ಹೇಳ್ಬೋದು. ಸೊ ಪ್ರೋಟೀನ್ಗೋಸ್ಕರ ನಾನಿವತ್ತು ರಾಜ್ಮಾನ ತೊಗೊಂಡಿದ್ದೀನಿ. ಪ್ಲಸ್ ಇವತ್ತು ನಾನು ಪಾಲಕ್ ದೋಸೆ ಮಾಡ್ತಾ ಇದ್ದೀನಿ. ಸೊ ಪಾಲಕ್ ದೋಸೆ ಮಾಡೋದಕ್ಕೆ ನನಗೆ ಒಂದು 1/2 ಕಟ್ ಆಗೋವಷ್ಟು ಒಂದು ಪಾಲಕ್ ಸೊಪ್ಪು ಬೇಕಾಗುತ್ತೆ. ಪಾಲಕ್ ಸೊಪ್ಪನ್ನ ಸೋಸ್ಕೊಂಡು ನಾವು ನೀಟಾಗಿ ನೀರಲ್ಲಿ ತೊಳೆದ್ಕೊಂಡ್ಬಿಟ್ಟು ಅದನ್ನು ಒಂದು ಕುದಿಯೋಷ್ಟು ಆಗುವಷ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡೋಣ. ಒಂದು ಪಾತ್ರೆ ಅಥವಾ ಬಾಣಲಿಗೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇವಾಗ ಈ ನೀರನ್ನ ನಾನು ಕುದಿಸ್ಕೊತೀನಿ. ಇದು ಕುದ್ದಾದ್ಮೇಲೆ ನಾನು ಪಾಲಕ್ ಸೊಪ್ಪನ್ನ ಹಾಕೋತೀನಿ. ಇದಕ್ಕೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ, ನಿಮ್ಮ ಸೊಪ್ಪಿನ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನ ಹಾಕೋಬಹುದು. ಇವಾಗ ನೀರು ಕುದೀತಾ ಇದೆ, ಇದಕ್ಕೆ ನಾನು ಪಾಲಕ್ ಸೊಪ್ಪು ಹಾಕೊಂಡ್ಬಿಡ್ತೀನಿ. ಪಾಲಕ್ ಸೊಪ್ಪನ್ನು ಕೆಲವೊಬ್ಬರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು
ಹಾಗೆಯೇ ದೋಸೆ ಹಿಟ್ಟಿಗೆ ಹಾಕ್ಕೊಂಬಿಡ್ತಾರೆ. ಬಟ್ ನಾನು ಆ ಥರ ಮಾಡೋದಿಲ್ಲ. ಮೊದಲು ಸ್ವಲ್ಪ ನೀರಲ್ಲಿ ಹಾಕಿಬಿಟ್ಟು ಒಂದೆರಡು ಕುದಿ ಬರೋಷ್ಟು ಸ್ವಲ್ಪ ಬೇಯಿಸ್ಕೊಂಬಿಟ್ಬಿಡ್ತೀನಿ. ಆಮೇಲೆ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ಟು ಇನ್ನು ಒಂದು ನಮ್ಮ ನಾರ್ಮಲ್ ದೋಸೆ ಬ್ಯಾಟರ್ ಏನಿರುತ್ತಲ್ವ ಅದಕ್ಕೆ ಆ್ಯಡ್ ಮಾಡ್ಕೊಂಬಿಡ್ತೀನಿ. ಸೊ ಇದರಿಂದ ಏನಪ್ಪ ಅಂತಂದರೆ ಇದ್ರದ್ದು ಹಸಿ ವಾಸನೆ ಏನಿರುತ್ತಲ್ವ ಸೊಪ್ಪಿಂದು ಅದು ನಮಗೆ ಕಡಿಮೆ ಆಗುತ್ತೆ. ಸೊ ನಿಮ್ಮಿಷ್ಟ, ನಿಮಗೇನಾದರೂ ನೀವು ಅದೇ ರೀತಿ ಮಾಡ್ತೀರಾ ಹಾಗೇ ನೀವು ಹಾಕೋತೀರಾ ಅಂತಂದರೆ ಹಾಗೇನೂ ಬೇಕಂದರೆ ನೀವು ಹಾಕೋಬೋದು. ಇಲ್ಲ ನಾನು ಬೇಯಿಸ್ಕೊಂಡ್ಬಿಟ್ಟೆ ಹಾಕೋತೀನಿ ಅಂತಂದರೆ ನೀವು ಹಾಕಬೇಕಾದ್ರೂ ಮಾಡ್ಬೋದು. ನಿಮ್ಮಿಷ್ಟ, ನಿಮ್ಮ ಯಾವ ರೀತಿನಾದರೂ ಮಾಡ್ಕೋಬೋದು ಇದನ್ನು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಪಾಲಕ್ ಸೊಪ್ಪಿನಲ್ಲಿ ಯಾವ್ಯಾವ ರೀತಿ ಏನೇನು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ಇದು ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಆರೋದಕ್ಕೆ ಬಿಡೋಣ. ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ಇವಾಗ ಪಾಲಕ್ ಸೊಪ್ಪು ಸ್ವಲ್ಪ ಆರಿದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ. ನಾರ್ಮಲ್ ಆಗಿ ನಾವು ಮಾಡಿರೋಂಥ ದೋಸೆ ಬ್ಯಾಟರ್ಗೆ ಈ ಪಾಲಕ್ ಸೊಪ್ಪಿನ ಒಂದು ಮಿಕ್ಸಿ ಮಾಡಿರೋದು ಏನಿರುತ್ತೆ ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಇದು ಪಾಲಕ್ ದೋಸೆ ಬ್ಯಾಟರು ರೆಡಿ ಆಗೋಗುತ್ತೆ. ನೋಡಿ ಇದು ನಾರ್ಮಲ್ ದೋಸೆ ಬ್ಯಾಟರು. ನನಗೆ 2 ದೋಸೆಗೋಸ್ಕರ ತಗೊಂಡಿರೋ ಅಂಥದ್ದು. ಸೊ ನೀವು ಜಾಸ್ತಿ ಮಾಡ್ತೀರನ್ನಾದರೆ ಜಾಸ್ತಿ ಹಿಟ್ಟನ್ನು ತಗೋಬೇಕಾಗುತ್ತೆ. ಸೊ ಇವಾಗ ನಾನು ಪಾಲಕ್ಕಿಂದ ಏನಿರುತ್ತೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲಸ್ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕೋಣ. ಇವಾಗ ಇದು ರೆಡಿಯಾಗಿದೆ. ದೋಸೆ ಹಾಕೊಂಡ್ಬಿಡೋಣ. ಇವಾಗ ದೋಸೆ ಹಾಕೊಳ್ಳೋದಕ್ಕೆ ಮೊದಲು ನಾನು ಒಂದು ಹಂಚಿಟ್ಕೊಂಡ್ಬಿಡ್ತೀನಿ. ಹಂಚಿಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡ್ತೀನಿ. ಹಂಚು ಕಾದಾದ್ಮೇಲೆ ದೋಸೆ ಹಾಕೊಂಡ್ಬಿಡ್ತೀನಿ ನಾನು. ಇವಾಗ ಈ ದೋಸೆನ ನೀವು ತುಂಬ ತೆಳುವಾಗಿ ಹಾಕೊಳ್ಳೋದಕ್ಕೆ ಹೋಗಬೇಡಿ, ಯಾಕಂದರೆ ಇದು ಹಂಚಿಗೆನೇ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಸ್ವಲ್ಪ ದಪ್ಪದಾಗಿಯೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಇನ್ನು ನಾರ್ಮಲಾಗಿ ನೀವು ದೋಸೆಗೆ ಎಣ್ಣೆ ಅಥವಾ ಬೆಣ್ಣೆ ಅಥವಾ ತುಪ್ಪನಾದರೂ ನೀವು ಯೂಸ್ ಮಾಡ್ಕೋಬೋದು. ಹೆಲ್ದಿ ಫ್ಯಾಟ್ ಪ್ರಿಫರೆನ್ಸ್ ಅಂತ ಹೇಳಿದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ದೋಸೆ ರೆಡಿಯಾಗಿದೆ. ಇದನ್ನು 2 ಸೈಡು ಬೇಯಿಸ್ಕೋಬೇಕಂತ ಏನೂ ಇಲ್ಲ. ನೀವು ಬೇಕಂದರೆ ಒಂದು ಸೈಡ್ ಬೇಕಂದ್ರೂ ಬೇಯಿಸ್ಕೋಬೋದು. ಅದೇ ರೀತಿಯೇ ಇನ್ನೊಂದು ದೋಸೆನೂ ಕೂಡ ಮಾಡ್ಕೊಂಬಿಡೋಣ. ಸೊ ಇದೇ ರೀತಿ 2 ದೋಸೆನ ನಾನು ಇವತ್ತು ಮಧ್ಯಾಹ್ನ ಲಂಚ್ಗೆ ತಗೋತಾ ಇದ್ದೀನಿ. ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂತಂದರೆ ಹಾಗೇನೂ ತಗೋಬೋದು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತಿನ ಲಂಚ್ಗೆ ನಾನು 2 ಪಾಲಕ್ ದೋಸೆನ ತಗೊಂಡಿದ್ದೀನಿ. ಸೊ ಪಾಲಕ್ಕಲ್ಲಿ ಏನೇನೆಲ್ಲ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ನೋಡೋದಾದರೆ ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಕೆ ಇರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ ಐರನ್ ಕಂಟೆಂಟ್ ಕೂಡ ಇರುತ್ತೆ. ಪ್ಲಸ್ ಇದರಲ್ಲಿ ನಿಮಗೆ ಮೆಗ್ನೀಷಿಯಮ್ ಕೂಡ ಇರುತ್ತೆ. ಈ ಎಲ್ಲ ನ್ಯೂಟ್ರಿಯೆಂಟ್ಸಿಂದ ನಮಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ, ಡೈಜೆಷನ್ ಇಂಪ್ರೂವ್ ಆಗುತ್ತೆ ಮತ್ತು
ಹಾರ್ಟ್ ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ, ಬೋನ್ಸ್ ಹೆಲ್ತು ಕೂಡ ಇಂಪ್ರೂವ್ ಆಗುತ್ತೆ. ಇಷ್ಟಾಯಿತು ಪಾಲಕ್ಕಿಂದ ನನಗೆ ಏನೇನೆಲ್ಲ ನ್ಯೂಟ್ರಿಯೆಂಟು ಸಿಗುತ್ತೆ ಅಂತ ಹೇಳಿಬಿಟ್ಟು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಸೌತೆಕಾಯಿನ ಕೆಲವೊಬ್ಬರು ಮೇಲಿನ ಸಿಪ್ಪೆ ಬಿಡಿಸ್ಬಿಟ್ಟು ಆಮೇಲೆ ಅದನ್ನು ಕಟ್ ಮಾಡಿಕೊಂಡು ತಿಂತಾರೆ. ಬಟ್ ಆ ಥರ ಮಾಡೋದಕ್ಕೆ ಹೋಗಬಾರ್ದು. ಯಾಕಪ್ಪ ಅಂತ ಹೇಳಿದರೆ, ಸೌತೆಕಾಯಿ ಮೇಲಿನ ಒಂದು ಸಿಪ್ಪೆ ಏನಿರುತ್ತೆ ಅದರಲ್ಲೇ ನಮ್ಮ ಹೆಚ್ಚಿಗೆ ನ್ಯೂಟ್ರಿಯೆಂಟ್ಸು ಇರುತ್ತೆ. ಸೊ ಅದರಿಂದಾಗಿ ನಾವು ಆ ನ್ಯೂಟ್ರಿಯೆಂಟ್ಸ್ನ ಕಳ್ಕೊಂಡ್ಬಿಡ್ತೀವಿ ಅದನ್ನೇನಾದರೂ ಸಿಪ್ಪೆನ ತೆಗೆದು ತಿಂದರೆ. ಸೊ ನೆಕ್ಸ್ಟ್ ಟೈಮು ನೀವು ಸೌತೆಕಾಯಿ ತಿನ್ನೋವಾಗ ಮೇಲಿನ ಸಿಪ್ಪೆನ ತೆಗೆದೇನೆ ಹಾಗೇ ತಿನ್ಕೊಳ್ಳಿ. ಇವತ್ತು ಸಂಜೆ 5 ಗಂಟೆಗೆ ನಾನು ನಾರ್ಮಲಾಗಿ ತಗೊಳ್ಳೋ ರೀತಿ ಜಿಂಜರ್ ಸಿನಮನ್ ಟೀನ ಕುಡ್ದಾಯಿತು. ಇವಾಗ ಸಂಜೆ ಆಗ್ತಾ ಬಂತು, 6:30 ಆಗೋಯ್ತು. ಇವಾಗ ನಾನು ಇವತ್ತಿನ ಡಿನ್ನರ್ಗೆ ರಾಗಿ ಗಂಜಿನ ಮಾಡ್ಕೊತಾ ಇದ್ದೀನಿ. ರಾಗಿ ಗಂಜಿ ಎಲ್ಲರಿಗೂ ಮಾಡೋದಕ್ಕೆ ಬರುತ್ತೆ. ಇದನ್ನೇನು ನಾನು ವಿಡಿಯೋನಲ್ಲಿ ತೋರಿಸೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಕೊತೀನಿ. ಇವತ್ತಿನ ದಿನ ನಂದು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 3ನೇ ದಿನ ಆಗಿರುತ್ತೆ. ಅಂದರೆ ಇಲ್ಲಿಗೆ ನನ್ನ 3 ಡೇಸು ಕಂಪ್ಲೀಟ್ ಆಗಿದೆ. ಸೊ ನಾಳೆ ಅಂತಂದರೆ 4ನೇ ದಿನ ನಾನು ನನ್ನ ವೇಟು ಎಷ್ಟಿದೆ ಅನ್ನೋದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋನು ನೀವು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಬೇಕಾಗುತ್ತೆ. ಸೊ ಆವಾಗ ನಾನು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಹೀಗೇ ನಾನು ಪ್ರತಿ ವಿಡಿಯೋನಲ್ಲೂ ಯಾವ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತೀನೋ ಅದರಿಂದ ನನಗೆ ಏನು ಬೆನಿಫಿಟ್ಸ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಇದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಆವಾಗ ನಿಮಗೆ ಇನ್ ಕೇಸ್ ನಿಮಗೇನಾದರೂ ಅದರಿಂದ ನಿಮಗೆ ಹೆಲ್ತ್ ಇಶ್ಯೂ ಇದ್ದರೆ ನೀವು ಆ ಒಂದು ನ್ಯೂಟ್ರಿಯೆಂಟ್ನ ತೊಗೊಂಡ್ಬಿಟ್ಟು ನಿಮ್ಮ ಹೆಲ್ತ್ ಇಶ್ಯೂನ ಕರೆಕ್ಟ್ ಮಾಡ್ಕೋಬೋದು. ಸೊ ಇವಾಗ ನೋಡಿ, ರಾಗಿ ಗಂಜಿನ ನಾನು ಮಾಡ್ಕೊಂಡಾಯಿತು. ರಾಗಿ ಗಂಜಿಗೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ, ಜೊತೆಗೆ ಸೂರ್ಯಕಾಂತಿ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಬೇರೆ ಸೀಡ್ಸ್ ಇದ್ದರೆ ಅದನ್ನು ಬೇಕಂದರೆ ನೀವು ಯೂಸ್ ಮಾಡ್ಕೊಬೋದು. ಸೀಡ್ಸ್ ಇಲ್ಲ ಅಂತಂದರೆ ನೀವು ಸ್ವಲ್ಪ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಯಾಕಂದರೆ ಮೈಕ್ರೋನ್ಯೂಟ್ರಿಯೆಂಟ್ಸು ನಮ್ಮ ವೆಯ್ಟ್ ಲಾಸ್ ಜರ್ನಿನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಈ ರೀತಿ ಇತ್ತು ನಂದು. ಇದೇ ರೀತಿ ನೀವು ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡಿಬಿಟ್ಟು ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೋಬೋದು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.